ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಪ್ರತಿ ಎಳೆಯನ್ನು ಈ ಪ್ರಕರಣದ ಪ್ರತಿ ಎಳೆಯನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಆದರೆ ಒಂದನ್ನು ಗಮನಿಸಬೇಕು, ಅಕ್ಕ ಏನೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಆಗಿ ಹೋದ್ಲು ಅಂತ ಹೇಳಿದ್ರೆ ತಂಗಿಗೂ ಅದೇ ಶಿಕ್ಷೆ ಯಾಕೆ ಅನ್ನೋದು. ಇನ್ನೊಂದನ್ನು ನಾವು ಗಮನಿಸಬೇಕಾಗುತ್ತೆ, ಬಾಲ್ಯ ವಿವಾಹ ತಡೆ ಕಾಯ್ದೆ 2006ರ ಪ್ರಕಾರ ಈ ಒಂದು ವಿವಾಹದಲ್ಲಿ ಭಾಗಿಯಾದವರಿಗೆ 2 ವರ್ಷ ಜೈಲಿಗೆ ಹಾಕ್ಬೋದು, ಅದರ ಜೊತೆಗೆ 20,000 ದಂಡ ಕೂಡ ಇದೆ. ಸೊ ಈ ರೀತಿಯ ಒಂದು ಬಾಲ್ಯ ವಿವಾಹ ಅಥವಾ ಅಪ್ರಾಪ್ತ ವಯಸ್ಸಿನ ಮಕ್ಕಳ ವಿವಾಹದಲ್ಲಿ ಭಾಗಿಯಾಗೋರು ಕೂಡ ಎಚ್ಚರದಿಂದ ಇರಬೇಕಾಗತ್ತೆ. ಈ ರೀತಿಯ ಒಂದು ತಪ್ಪು ಸಂಪ್ರದಾಯಕ್ಕೆ ನಾವೇ ಆಸ್ಪದ ಮಾಡ್ಕೊಡ್ಬಾರ್ದು ಅಂತ. ಸೊ ಮದುವೆ ಮನೆಯಲ್ಲಿ ಏನಾಯ್ತು ಅನ್ನೋದು ಕೂಡ ಸದ್ಯದ ಕುತೂಹಲ ಆಗಿದೆ. ಸೊ ಮದುವೆ ಮನೆಯಲ್ಲಿ ಏನಾಯ್ತು, ರಿಸೆಪ್ಷನ್ ಸಮಯದಲ್ಲಿ ಯಾರೆಲ್ಲ ಎಂಟ್ರಿ ಕೊಟ್ಟರು, ಮದುವೆನ ಹೆಂಗೆ ತಪ್ಪಿಸಿದ್ರು ಕೇಳೋಣ. ಪ್ರೇಮ್ ಅವರೇ, ಮದುವೆ ಮನೆಗೇನೋ ಎಂಟ್ರಿ ಕೊಟ್ರಿ, ಆದರೆ ಹೆಂಗೆ ತಪ್ಪಿಸಿದ್ರಿ? ಆಕೆನೇ ಮದುವೆ ಹುಡುಗಿ. ನಾನು ಕೂಡ ದೃಶ್ಯಗಳಲ್ಲಿ ಗಮನಿಸಬೇಕಾದ್ರೆ 15 ವರ್ಷ ಅಂತ ಊಹಿಸಕ್ ಕೂಡ ಆಗ್ತಿರ್ಲಿಲ್ಲ, ಸ್ವಲ್ಪ ದೊಡ್ಡೋಳ ತರನೇ ಕಾಣಿಸ್ತಾ ಇದ್ಲು. ನಾವು ಎಂಟ್ರಿ ಆದಾಗೆ ನಮಗೂ ಶಾಕ್ ಆಯಿತು. ಆ ಒಂದು ರೇಷ್ಮೆ ಸೀರೆನಲ್ಲಿ ಇವಳಿಗೆ 15 ವರ್ಷನ ಅಂತ ನಮಗೂ ಸ್ವಲ್ಪ ಅನುಮಾನ ಬಂತು. ಅನುಮಾನ ಬಂದಾಗ ಈ ಹುಡುಗಿಗೆ ಸ್ವಲ್ಪ ನಮ್ಮನ್ನು ನೋಡಿ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಹಿಂದೆ ಪೊಲೀಸರು ಇದ್ರು, ನಮ್ಮನ್ನು ನೋಡಿ ಆಕೆಗೇನೋ ಒಂದು ಸಮಾಧಾನ ಆಯಿತು. ಒಂದು ಸ್ವಲ್ಪ ನಗಕ್ಕೆ ಶುರು ಮಾಡಿದ್ಲು. ನಾವೇನು ಮಾಡಿದ್ವಿ, ಕ್ಯಾಶುಯಲಾಗೆ ನಾವು ಹೋಗಿ ರಿಸೆಪ್ಷನ್ಗೆ ಎಲ್ಲರೂ ಬಂದಂಗೆ ನಾವು ಹೋಗಿ ಅವಳ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡಾದ್ಮೇಲೆ ಈ ಹುಡುಗಿ ನಾನು ಯಾರಿಗೂ ಡೌಟ್ ಬರಲಿಲ್ಲ. ನಾವು ನಮ್ಮ ಕಮಿಟಿ ಮೆಂಬರ್ಸ್ ಒಂದಿಬ್ಬರು ಲೇಡೀಸ್ ಇವ್ರು ಕೂಡ ಬಂದಿದ್ರು. ಇವರು ನನ್ನ ಜೊತೆಲಿದ್ರು, ಇನ್ನೊಬ್ರು ಹೇಮಾ ಮೇಡಮ್ ಅಂತ ಅವರು ನಮ್ಮ ಜೊತೆಲಿದ್ರು. ನಾವು 3 ಜನ ಕ್ಯಾಶುಯಲ್ ಆಗಿ ಅವ್ರ ಪಕ್ಕ ನಿಂತ್ಕೊಂಡು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ಕ್ಯಾಶುಯಲ್ ಆಗಿ ಫೋಟೋ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಆದ್ಮೇಲೆ ನಾನು ಈ ಹುಡುಗಿನ ಪ್ರಶ್ನೆ ಮಾಡಿದೆ, ಎಷ್ಟು ವರ್ಷ ಅಮ್ಮ, ಹೆಂಗೆ, ನಿನ್ನ ಹೆಸರೇನು ಅಂತ. ಡೌಟ್ ಬರ್ಲಿಲ್ವಾ ಅವ್ರಿಗೆ ಅಂತ? ಯಾರಿಗೆ? ಇಲ್ಲ, ಅಲ್ಲಿ ತನಕ ಯಾರಿಗೂ ಡೌಟ್ ಬಂದಿಲ್ಲ. ಫೋಟೋ ತೆಗೆಸ್ಕೊಳ್ಳೋ ತನಕ ಯಾರಿಗೂ ಡೌಟ್ ಬಂದಿಲ್ಲ. ನಾವ್ಯಾರು ಏನು ಪೊಲೀಸರು ಯಾಕೆ ಬಂದಿದ್ದಾರೆ, ಪೊಲೀಸರು ಅಲ್ಲಿ ನಿಂತಿದ್ರು, ಅವ್ರಿಗೆ ಅನುಮಾನ ಬಂದಿಲ್ಲ. ಯಾರೋ ಪೊಲೀಸರು ಬಂದಿದ್ದಾರೆ, ಮದುವೆಗೆ ಪೊಲೀಸರು ಬಂದಿರ್ಬೋದು ಅಂತ ಅವರು ಊಹೆ. ಅವ್ರಿಗೆ 15 ವರ್ಷಕ್ಕೆ ತಪ್ಸಕ್ ಬಂದಿದ್ದಾರೆ, ಇದು ಕಾನೂನು ಅಪರಾಧ ಇಲ್ಲ ನಾವು ಮಾಡ್ತಿರೋ ತಪ್ಪು ಯಾವುದೂ ಅವ್ರಿಗಿಲ್ಲ. ಅವ್ರ ಪಾಡಿಗೆ ಅವ್ರ ಎಂಜಾಯ್ಮೆಂಟ್ ಮದುವೆ ಒಂದು ಸಂದರ್ಭದಲ್ಲಿ ಖುಷಿಯಾಗಿದ್ದಾರೆ ಅವರು. ನೋಡಿ, ಆಮೇಲೆ ಏನಾಯ್ತು, ಪೊಲೀಸ್ನವ್ರು ಹೆಲ್ಪ್ ಬಂದ್ರು, ಮದುವೆ ಅಂತೂ ನಿಂತು ಹೋಯ್ತು. ಆಗ ಹೆಂಗಿತ್ತು ಆ ಕ್ರೌಡ್ ಅಂತ? ಆ ಕ್ರೌಡ್ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು ಅಲ್ಲಿರೋರು. ಆದ್ರೂ ನಾವು ಒಂದು ಮಗುನ ಕಾಪಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಹೋಗಿ ಇದು ಮಾಡಿ ಬಟ್ ಅವ್ರನ್ನ ಕೇಳಿದ್ದೀವಿ. ಅವಳಿಗೆ 15 ವರ್ಷ ಅಂತನೂ, ಮತ್ತು ಅವರೆಲ್ಲ ಸೇರಿ ಬಲವಂತದಲ್ಲಿ ಅವ್ಳು ಮದುವೆ ಮಾಡ್ತಾರೆ ಅಂತನೂ, ಅದನ್ನ ನಿಲ್ಲಿಸಿ ಬಾಲ್ಯ ವಿವಾಹನ ನಾವು ತಪ್ಪು ಇಲ್ಲ. ನಾವು ಕರೆದ್ರೂ ಅವ್ರ ಮುಂದಕ್ಕೆ ಅವರು ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾರೆ. ಆದ್ರಿಂದ ಅವ್ರನ್ನ ಕರ್ಕೊಂಬರಕ್ಕಾಗಲ್ಲ ಅಂತ ಬೇರೆ ಅವರ ರಿಲೇಷನ್ಸ್ಗಳೇ ಬಂದು ಮಾತಾಡ್ತಾ ಇದ್ರು. ಏನಂತ ಮಾತಾಡ್ತಿದ್ರು? ಇಲ್ಲ 18 ವರ್ಷ ಆಗಿದೆ ಅಂತ ಹೇಳ್ತಿದ್ರ? ಇಲ್ಲ ನಾವು ಮಾಡ್ತಿರೋದೇ ಸರಿ ಅವರ ಹತ್ರದ ರಿಲೇಷನ್ಗಳು ಏನಂದ್ರೆ ನಮಗ್ ಗೊತ್ತು ಅವಳಿಗೆ 15 ವರ್ಷ ಅಂತ. ಆದ್ರೆ ನಾವು ಕೇಳಿದಕ್ಕೆ ಅವಳು ಲವ್ ಇದ್ರಲ್ಲಿ ಬಿದ್ದಿದ್ದಾಳೆ, ಹಾಳಾಗ್ತಾಳೆ, ಅದರಿಂದ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಹೇಳ್ತೀಯಮ್ಮ, ಲವ್ ಏನಾದ್ರು ಮಾಡ್ತಿದ್ಯಾ ನೀನು? ಇಲ್ಲ, ನಾನು ಯಾರನ್ನೂ ಮಾಡಿಲ್ಲ. ಮನೇಲಿ ಯಾರ ಜೊತೆನಾದ್ರೂ ಹುಡುಗನ ಜೊತೆ ಮಾತಾಡಿದ್ರೆ ಲವ್ ಅಂತ ತಿಳ್ಕೊಳ್ಳೋರು. ಯಾಕತ್ರ ಈ ಅಕ್ಕನ ಕೇಸ್ ಆಗಿದ್ರಿಂದ ಹೆದರಿದ್ದಾರೆ ಅನ್ಸುತ್ತೆ. ಹೌದು. ಯಾವುದೇ ರೀತಿ ಲವ್ ಅಂತೂ ಇಲ್ಲ ನಿಂಗೆ? ಯಾವುದೇ ರೀತಿ ಅಫೇರ್ಸ್ ಇಲ್ಲ? ಯಾವುದೂ ಇಲ್ಲ. ಈ ಲವ್ ಅಂದ್ರೇನು ಅಂತಾದ್ರೂ ಗೊತ್ತಾ? ಅದೇ ಲವ್ ಮಾಡೋದು ಹುಡುಗ ಹುಡುಗಿ. ಫೈನ್. ಈಗ ನಿಂಗೆ ಏನೋ ಬಂದ್ಬಿಟ್ಟೆ ನೆನ್ನೆ ಗಡಿಬಿಡಿಲಿ, ಮದುವೆಯಿಂದ ತಪ್ಪಿಸ್ಕೊಂಡೆ ಅಂತ ನಿನ್ನ ಮನಸ್ಸೇನೋ ಬಂತು, ರಿಲ್ಯಾಕ್ಸ್ ಆಗಿದೆಯಾ ಈಗ ಸದ್ಯಕ್ಕೆ, ಏನೋ ಖುಷಿಲಿದೆಯಾ? ಆದರೆ ಮುಂದಿನ ಲೈಫ್ ಬಗ್ಗೆ ನೀನು ಯೋಚನೆ ಮಾಡ್ತಿಲ್ವಾ? ಈಗ ಅಪ್ಪ ಅಮ್ಮ ಬೇಕು ಅಂತ ಅನ್ಸಲ್ವಾ? ಅಪ್ಪ ಅಮ್ಮ ಬೇಕು. ಅವ್ರೇನಾದರೂ ನನ್ನ ಮಾತು ಕೇಳಿದರೆ ನಾನು ಈ ಥರ ಮಾಡ್ತಿದ್ನ? ನೀವೇ ಹೇಳಿ. ನಾನೇನಾದರೂ ಆ ಥರ ನನ್ನ ಮಾತು ಅವ್ರು ಕೇಳಿದರೆ, ಅಮ್ಮ ನಾನು ಓದ್ತೀನಮ್ಮ ಅಂತ ಅವ್ರು ಹೇಳಿದ್ದೆ ಅಲ್ವಾ, ಅವಾಗ ಕೇಳಿದರೆ ನಾನು ಈ ಥರ ಮಾಡ್ತಿದ್ನ, ಇಲ್ಲಿವರೆಗೂ ಆ ವಾಂಟಿಂಗ್ ಕರಿತಿದ್ನ, ಈ ಥರ ಎಲ್ಲ ಅವ್ರಿಗೆ ಕಷ್ಟ ಆಗ್ತಾಯಿತ್ತಾ, ನಷ್ಟ ಆಗ್ತಾಯಿತ್ತಾ ದುಡ್ಡೆಲ್ಲ. ನಾನು ಕೇಳಿದಾಗ ಅವ್ರೇನೂ ಮಾಡಿಲ್ಲ. ಒಂದೇ ನಿರ್ಧಾರ, ನೀನು ಮದುವೆ ಆಗಬೇಕು. ಈಗ ಅಪ್ಪ ಅಮ್ಮ ಕೂಡ ಪ್ರೋಗ್ರಾಮ್ ನೋಡ್ಬೋದು. ಅಪ್ಪ ಅಮ್ಮಂಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ನೀನೀಗ? ನನ್ನ ಮಾತು ಅವ್ರು ಕೇಳಿದರೆ ನಾನು ಏನು ತಪ್ಪು ಮಾಡ್ತಾ ಇರಲಿಲ್ಲ. ಆದರೆ ಅವ್ರು ನನ್ನ ಮಾತು ಕೇಳಲಿಲ್ಲ, ಅರ್ಜೆಂಟ್ ಮಾಡಿಬಿಟ್ರು ಮದುವೆ ಮಾಡ್ಕೊಳ್ಳೋಕ್ಕೆ. ಬೇಕಾದ್ರೆ ನಾನು ಇವಾಗೂ ಬರ್ತೀನಿ, ನನ್ನ ಸೇರಿಸ್ಕೊಳ್ಳೋಂಗಿದ್ರೆ, ನನಗೆ ಏನು ಟಾರ್ಚರ್ ಕೊಡ್ದಿರ ಇದ್ದರೆ ನಾನು ಬರ್ತೀನಿ ನಿಮ್ಮ ಹತ್ರ, ನಿಮ್ಮ ಜೊತೆನೇ ಇರ್ತೀನಿ ನಾನು. ಆದರೆ ಅವರು ನಾನು ಓದಿಸಿ ನಾನು ಓದಕ್ಕೆ ಯಾರಾದರೂ ಹೆಲ್ಪ್ ಮಾಡ್ಬೋದು, ನನಗೆ ಮಾಡ್ಬೋದು, ಓದಿಸಿ ನಾನು ಚೆನ್ನಾಗೇ ಓದ್ತೀನಿ ಅಂತ. ಲವ್ ಅದೆಲ್ಲ ನನ್ನ ಮಕ್ಕನ ಥರ ಮಾಡಲ್ಲ ನಾನು. ಓಕೆ. ನಿಮ್ಮ ಅತ್ತೆ ಹೆಸರು ಉಮಾ ಅಲ್ಲ? ಎಸ್. ಓಕೆ. ಉಮಾ ಅವ್ರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮಾ ಅವರೇ ನಮಸ್ಕಾರ. ನಮಸ್ಕಾರ ಉಮಾ ಅವರೇ. ಏನು ರಮಾ ಅವರಿಗೆ ಮದುವೆ ಮಾಡಕ್ ಹೊರಟ್ಬಿಟ್ಟಿದ್ದೀರಾ? ಚಿಕ್ಕ ಹುಡುಗಿ. ಈಗ ರಮಾ ಅವರಿಗೆ 15 ವರ್ಷ ಅನ್ನೋದು ನಿಮಗೆ ಗೊತ್ತಿರ್ಲಿಲ್ವಾ? ಏನ್ ಮ್ಯಾಟ್ರು ಅಂತ ದಯವಿಟ್ಟು ಹೇಳಿ. ಒಂದ್ ನಿಮಿಷ ಮೇಡಮ್, ಒಂದೇ ಒಂದ್ ನಿಮಿಷ ಮೇಡಮ್.
ಯಾಕೆ ಮದ್ವೆ ಮಾಡಿದ್ರು ಏನು ಅಂತ ಅವಳನ್ನ ಸ್ವಲ್ಪ ನೈಸ್ ಅಲ್ಲಿ ಕೂಡಿಸ್ಕೊಂಡು ನೀವು ಅವಳನ್ನ ಕೇಳಿ ಅವಳ ಬ್ಯಾಕ್ ಗ್ರೌಂಡ್ ಏನೇನಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೇಡಮ್. ನಿಮಗೆ ಗೊತ್ತಿರೋ ಬ್ಯಾಕ್ಗ್ರೌಂಡ್ ದಯವಿಟ್ಟು ಹೇಳ್ತೀರಾ ಉಮಾ ಅವರೇ? ಹೇಳಕ್ ಆಗಲ್ಲ ಮೇಡಮ್, ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ನಿಮ್ಗೆ ಪ್ರೂಫ್ ಸಮೇತ ನಾವು ತೋರಿಸ್ಬೋದು. ಶ್ಯೂರ್, ನಾವು ಖಂಡಿತ ಏನು ಕನಕಪುರಕ್ಕ ಎಲ್ಲಿ ಗಣಪತಿಪುರನ? ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಡೈರೆಕ್ಟ್ ಆಗಿ ಬನ್ನಿ ಮಾತಾಡಿ. ಅಲ್ಲಮ್ಮ ಉಮಾ ಅವರೇ ದಯವಿಟ್ಟು ನೋಡಿ ನೀವು ಸ್ವಲ್ಪ ಅವ್ರ ಅಕ್ಕ ಅವ್ರ ಅಪ್ಪ ಅವ್ರ ಅಮ್ಮನ ಸ್ಥಿತಿಯನ್ನ ನೀವು ನೋಡಿ ಮೇಡಮ್, ಆಮೇಲೆ ನಾವು ಸ್ಟುಡಿಯೋ ಗೊತ್ತಮ್ಮ, ಗೊತ್ತು ಬನ್ನಿ ಮೇಡಮ್. ಗೊತ್ತು, ರಮಾ ಅವ್ರ ಅಕ್ಕ ಮಾಡಿದ್ದ ಅವಾಂತರಗಳು ಗೊತ್ತು, ಅದರಿಂದ ಆ ಪೋಷಕರ ಮನಸ್ಥಿತಿನೂ ನಮಗೆ ಗೊತ್ತು. ಪಾಪ 15 ವರ್ಷದ ಹುಡುಗಿನ ಮದ್ವೆ ಮಾಡಕ್ ಹೋದ್ ವರ್ಷದ ಹುಡುಗಿನೇ ಮೇಡಮ್ ಅವಳು, 15 ವರ್ಷ. ಅವಳ ಐಡಿಯಾ ಅವಳ ಬುದ್ಧಿ ಎಲ್ಲ ನಮಗೂ ಇಲ್ಲ. ನೀವು ಸ್ಟುಡಿಯೋದಲ್ಲಿ ಲ್ಯಾಂಡ್ ತರ ಕೆಲಸ ಮಾಡ್ತೀರಾ, ನಿಮಗೂ ಕೂಡ ಇಲ್ಲ ಅವಳ ಬುದ್ಧಿ ಎಲ್ಲ. ಓಕೆ ಉಮಾ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದ. ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ರಮಾ ಅತ್ತೆ ಉಮಾ. ಏನು ಹೇಳ್ತೀಯ ರಮಾ? ನಾನೇನು ತಪ್ಪು ಮಾಡಿಲ್ಲ, ಅವ್ರು ಆ ಥರ ತಿಳ್ಕೊಂಡಿದ್ದಾರೆ. ಅವ್ರದ್ದು ಲವ್ ಮ್ಯಾರೇಜ್ ಮನೇಲಿ. ಏನು ಬ್ಯಾಕ್ಗ್ರೌಂಡ್ ಅಂತಾರಲ್ಲ, ಏನು ಬ್ಯಾಕ್ಗ್ರೌಂಡ್ ಅದು? ಏನು ಬ್ಯಾಕ್ಗ್ರೌಂಡ್ ಇಲ್ಲ. ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ತಪ್ಪಾಗಿ ತಿಳ್ಕೊಂತಾರೆ. ಅದೇ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಇವಾಗ ಹುಡುಗರ ಜೊತೆ ಮಾತಾಡ್ತೀವಲ್ಲ, ಅದು ತಪ್ಪಾಗಿ ತಿಳ್ಕೊಂತಾರೆ. ಸ್ಕೂಲ್ ಕೋ ಎಜುಕೇಶನ್. ಹೌದು. ಹುಡುಗರ ಹತ್ರ ಮಾತಾಡಿದ್ರೆ ತಪ್ಪು. ಅದಕ್ಕಿಂತ ಜಾಸ್ತಿ ನಿನ್ ಕಡೆಯಿಂದ ಯಾವ್ದು ತಪ್ಪಾಗಿಲ್ಲ ಅಂತ ನಿನ್ ಶೂರ್ ಇದೆಯಾ? ಕನ್ಫರ್ಮ್. ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಅತ್ತೆ ಅಷ್ಟೊಂದು ಕಿರ್ಚಾಡ್ತಿದಾರಲ್ಲ, ಯಾಕಿರ್ಬೋದು ಗೊತ್ತಿಲ್ಲ. ಅವ್ರು ಎಂತಕ್ಕೆ ಮಾಡ್ತಾರೋ ಆ ಥರ. ಅತ್ತೆನೂ ಈ ಮದ್ವೆಗೆ ಸಪೋರ್ಟ್ ಮಾಡ್ತಾರೆ? ಈ ಮದ್ವೆಗೆ ಎಲ್ಲರೂ ಸಪೋರ್ಟ್ ಇದ್ದಾರೆ. ನಾನೊಬ್ಳು, ಅವರೆಲ್ಲ ಒಂದು. ನೀನು ಇಷ್ಟು ಅಂದರೆ ನೀನು ತುಂಬ ಸ್ಟ್ರಾಂಗ್ ಆಗಿದೆಯಾ ಮದುವೆ ಬೇಡ ಅಂತ ಹೇಳಿ? ಬೇರೆ ಯಾವುದೂ ರೀಸನ್ ಇಲ್ಲ ಅಂತ ನಿನ್ನ ಕಡೆಯಿಂದ ಹೇಳ್ಬೋದಾ ನೀನು? ಎಲ್ಲೂ ನೀನು ಲವ್ ಮಾಡಿಲ್ಲ? ಯಾವುದೇ ಹುಡುಗರ ಜೊತೆ ಬೇರೆ ರೀತಿ ಏನೂ ಇಲ್ಲ? ಏನೂ ಇಲ್ಲ. ಮಾತಾಡೋದು ಎಲ್ಲರೂ ಒಂದೇ ತಾನೇ, ಮಾತಾಡಿದ್ರೆ ಏನಾದ್ರು ಫ್ರೆಂಡ್ಸ್ ಅಷ್ಟೇ ಅವ್ರು ನಿನಗೆ? ಮತ್ತೆ ಅತ್ತೆ ಹೇಳೋ ಥರ ಯಾವುದೇ ರೀತಿ ವಿಚಾರಗಳಿಲ್ಲ? ಕನ್ಫರ್ಮ್ ಅಲ್ವಾ? ಕನ್ಫರ್ಮ್. ಮೇಡಮ್ ಜೆನಿಫರ್ ಅವರೇ, ನೀವು ಹೇಳಿ, ಒಂಥರ ಅವಾಂತರ ಆಗೋಯ್ತು ಇಲ್ಲಿ. ಉಮಾ ಅವ್ರು ಮಾತಾಡೋದನ್ನು ಕೂಡ ಕೇಳಿಸ್ಕೊಂಡ್ವಿ. ಇವಳು ಏನೂ ಇಲ್ಲ ಆ ಥರದ್ದೇನು, ಫ್ರೆಂಡ್ಸ್ ಅಷ್ಟೇ ಅಂತ. ಈಗ ಏನು ಹೇಳೋದು, ಈಗ ಆ ಕಾಲದಲ್ಲಿ ಹುಡುಗರ ಹತ್ರ ಮಾತಾಡೋವಾಗ ಅವರಿಗೆ ಮದುವೆ ಮಾಡಿಸ್ಬಿಡೋದು, ಅಥವಾ ಏನೋ ಒಂದು ಅವರಿಗೆ ಒಂದು ಕಲ್ಪನೆ ಅದೇ ತರ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಇನ್ನೊಂದು ಕಾರಣ ಅಕ್ಕ ಇರ್ಬೋದು. ಸೊ ಅಕ್ಕ ಈ ತರ ಮಾತಾಡಿದಾಳೆ, ನಾವು ಕೂಡ ಒಪ್ಕೋತೀವಿ. ಅಕ್ಕ ಮಾಡಿದ ಒಂದು ತಪ್ಪಿನ ಕೆಲಸಕ್ಕೆ ಪೋಷಕರ ಮನಸ್ಥಿತಿ ಈಗ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡೋದು ತಪ್ಪು ಅನ್ನೋದು. ಫಸ್ಟ್ ಆಫ್ ಆಲ್ ನಮ್ಗೆ ಆ ಒಂದು ಜಾಗದಲ್ಲಿ ಏನಾಯ್ತಲ್ವಾ, ಒಂದು ಸಿಚುವೇಶನ್ ಇತ್ತಲ್ವಾ. ನೀವು ಕೂಡ ಅಲ್ಲಿ ನಾವು ಛತ್ರಕ್ಕೆ ಹೋಗಿದ್ವಿ. ನಾವು ಆಕ್ಚುಲಿ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಟ್ಟು, ಮತ್ತೆ ನಮ್ಮ ಮಕ್ಕಳ ಅಭಿವೃದ್ಧಿ ಇಲಾಖೆ ಅವ್ರ ಜೊತೆ ಮಾತಾಡಿ, ಅವರು ಮತ್ತೆ ನಾವು ಎಲ್ಲ ಸೇರಿ ಹೋಗಿದ್ವಿ. ಅಲ್ಲಿ ಹೋದಾಗ ಗಲಾಟೆ, ಅಂದರೆ ಎಲ್ಲ ಹುಡುಗಿಗೆ ಅಪೋಸ್ ಮಾಡಿ, ನೀನು ಯಾಕೆ ಮೊದಲು ಹೇಳಿಲ್ಲ ನನಗೆ ಅಂತ ಅವಳು ವಾದ ಮಾಡ್ತಾ ಇದ್ದಾಳೆ. ಅಂದರೆ ಅವಳು ಹೇಳಿರಲಿಲ್ಲ ಅಂದರೆ ಅವಳು ಮಾತಾಡ್ದಿರೋ ಇದ್ದಿರ್ಬೋದು ಆ ಕ್ಷಣದಲ್ಲಿ. ಆದರೆ ಅವಳು ಧೈರ್ಯವಾಗಿ ಅಲ್ಲೂ ಹೇಳಿದ್ಲು, ನಾನು ನಿಮಗೆ ಹೇಳಿದೆ, ನೀವೇ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅವಳು ಧೈರ್ಯವಾಗಿ ಹೇಳಿದ್ಲು. ಆಗ ಕೂಡ ಅವ್ರು ಇಲ್ಲ ನೀನು ಹೇಳಿಲ್ಲ ಅಂತಾನೆ ವಾದ. ಸೊ ಎಲ್ಲ ಒಂದು ಮೋಸ್ಟ್ಲಿ ಅದು ಏನು ಹೇಳೋದು, ನನ್ನ ಪ್ರಕಾರ ಈ ಏಜಲ್ಲಿ ಬರೋದು ಒಂದು ಇನ್ಫ್ಯಾಕ್ಚುಯೇಷನ್ ಅಥವಾ ಇರ್ಬೋದು, ಅಥವಾ ಅಟ್ರಾಕ್ಷನ್ ಇರ್ಬೋದು. ಮಾಡ್ಲಿ, ಬಟ್ ದಟ್ ಇಸ್ ಅದು ಜಸ್ಟ್ ಅದು ಡಿಫ್ರೆಂಟ್. ಆದರೆ ಇವರು ಕಾನೂನಿಂದ ಅಪರಾಧಿ ಆಗ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಳ್ಳೆ ಪಾಯಿಂಟ್ ಅನ್ನ ಹೇಳ್ತೀವಿ. ಮತ್ತಷ್ಟು ಮಾತಾಡೋಣ ಜೆನಿಫರ್ ಅವರೇ. ಸೊ ಜೆನಿಫರ್ ಅವರು ಹೇಳಿದ ಮಾತನ್ನ ನಾವು ಗಮನಿಸಬೇಕಾಗತ್ತೆ. ಆಕೆ ಅಂದರೆ ರಮಾ ಲವ್ವೇ ಮಾಡಲಿ ಅಥವಾ ಮತ್ತೇನೇ ಇರಲಿ, ಆದರೆ ಕಾನೂನಿನ ದೃಷ್ಟಿಯಲ್ಲಿ ಆ ಪೋಷಕರಿರ್ಬೋದು, ಆ ಪೋಷಕರ ಸಂಬಂಧಿ ಅಥವಾ ರಮಾಳ ಸಂಬಂಧಿಗಳು ಅಪರಾಧಿಗಳಾಗ್ತಿದ್ದಾರೆ, ಅದನ್ನು ಅವರು ಗಮನಿಸಬೇಕಾಗತ್ತೆ. ಆಕ್ರೋಶವಾಗಿ ಏನೋ ಮಾತಾಡಿದ್ರು, ಆದರೆ ತಾವೇ ಅಪರಾಧಿಗಳಾಗ್ತಿದ್ದಾರೆ, ತಾವು ತೋಡಿದ ಗುಂಡಿಯಲ್ಲಿ ತಾವೇ ಬೀಳ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈಗೊಂದು ಚಿಕ್ಕ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.